ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ಆ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ. ನಮಸ್ಕಾರ ಕರುನಾಡು, ನಾನು ನಿಮ್ಮನೆ ಹುಡುಗ ಫ್ರಮ್ ಮಲ್ನಾಡು. ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ. ಈ ನನ್ನ ಲಾಗಿಂಗ್ ಜರ್ನಿನ ಶುರು ಮಾಡೋದಕ್ಕೆ ನಾನೊಂದು ವಿಶೇಷವಾದಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಆ ಜಾಗ ಯಾವುದು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ಬ್ರೇಕ್ಫಾಸ್ಟ್ಗೆ ಅಂತ ನಾನು ಹೋಗಿದ್ದು ಉಡುಪಿ ಗೋಕುಲಕ್ಕೆ. ಇಲ್ಲಿ ನಾನು ಆರ್ಡರ್ ಮಾಡಿದ್ದು ಮಸಾಲೆ ದೋಸೆ. ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿತ್ತು. ಗೈಸ್, ತಿಂಡಿ ಮುಗೀತು, ಬನ್ನಿ ಹೊರಡೋಣ. ಆ್ಯಕ್ಚುಲಿ ನಾವಿವಾಗ ಹೋಗಬೇಕು ಅಂತ ಅಂದ್ಕೊಂಡಿರುವಂಥ ಜಾಗಕ್ಕೆ 2 ರಿಂದ 3 ಬಸ್ಸು ಚೇಂಜ್ ಮಾಡಬೇಕಾಗುತ್ತೆ. ಬನ್ನಿ ಅದು ಯಾವುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಹೊರಟಿದ್ದು ಸಿಲ್ಕೂರ್ಗೆ ಹೋಗುವಂಥ ಗಾಡಿ. ವೀಕೆಂಡ್ ಆಗಿದ್ದರಿಂದ ಬಸ್ಸೇನು ಅಷ್ಟಾಗಿ ರಶ್ ಇರಲಿಲ್ಲ. ಹಾಗೆಯೇ ಟ್ರಾಫಿಕ್ ಕೂಡ ಯೂಶಲಿ ಈ ಟೆಕ್ಸಾಸ್ಗಳ ಹತ್ರ ಎಲ್ಲ ಬಂದಾಗ ನಾರ್ಮಲ್ ವೀಕ್ ಡೇಸ್ ಅಂದರೆ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಸಂಡೇ ಅಥವಾ ವೀಕೆಂಡ್ ಅಥವಾ ಸಾಟರ್ಡೆ ಸಂಡೇ ನೀವೇನಾದರೂ ಬರ್ತೀರಾ ಅಂತಂದರೆ ಬೇಗನೆ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಇವತ್ತಾನೆ ಬಸ್ಸಿಂದ ಹೇಳಿದೆ. ಈ ಜಾಗ ಏನಾದರೂ ನಿಮಗೆ ಗೊತ್ತಿದ್ರೆ ಅಥವಾ ಈ ಟೆಂಪಲ್ ಏನಾದರೂ ನೀವು ನೋಡಿದರೆ ಕಮೆಂಟ್ ಮಾಡಿ ಇದು ಯಾವ ಸ್ಟಾಪು ಅಂತ. ಸೊ ಇವಾಗ ನಾವು ಇನ್ನೊಂದು ಬಸ್ನ ಚೇಂಜ್ ಮಾಡಬೇಕು. ಆ್ಯಂಡ್ ಇಲ್ಲಿಂದ ನಾವು ಕೋರಮಂಗಲ ಫಸ್ಟ್ ಬ್ಲಾಕಿಗೆ ಹೋಗಬೇಕು. ನಾವಿದ್ದೀವಿ ಇವಾಗ ಕೋರಮಂಗಲ ಫಸ್ಟ್ ಬ್ಲಾಕಲ್ಲಿ. ಈಗ ಇಲ್ಲಿಂದ ನಾವು ಇನ್ನೊಂದು ಬಸ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಇಲ್ಲಿಂದ ಚೇಂಜ್ ಮಾಡುವಂಥ ಬಸ್ಸಲ್ಲಿ ನಾವು ಹೋಗಿ ಇಳಿಬೇಕಾದಂಥ ಸ್ಟಾಪ್ ಬಂದುಬಿಟ್ಟು ಕೋರಮಂಗಲ ಪೊಲೀಸ್ ಸ್ಟೇಷನ್. ಫೈನಲಿ ಗೈಸ್, ನಾವು ಟೆಂಪಲ್ನ ರೀಚ್ ಆಗಿ ನಾನು ಹೇಳಿದಂಥ ಟೆಂಪಲ್ ಬಂದ್ಬಿಟ್ಟು ಇದೇನೆ. ನಾವು ಇನಿಷಿಯಲಿ ಏನು ಅಂದ್ಕೊಂಡ್ವಿ ಅಂದರೆ ಅಷ್ಟಾಗಿ ಜನ ಏನು ಇರೋದಿಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದಾರೆ ಗೈಸ್. ಇನಿಷಿಯಲಿ ನಮಗೂ ಗೊತ್ತಾಗಲಿಲ್ಲ ಏನು ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ ಏನು ಅಂತ. ಆದರೆ ಆಮೇಲೆ ಗೊತ್ತಾಯಿತು ಇವತ್ತು ವಿಶೇಷವಾದ ದಿನ. ಆ ವಿಶೇಷವಾದ ದಿನ ಯಾವುದು ಅಂತ ಅಂದರೆ ಅಕ್ಷಯ ತೃತೀಯ ಇರುವಂಥ ದಿನ. ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಕ್ಯೂ ಎಲ್ಲಿವರೆಗೂ ಇದೆ ನೋಡಿ. ಹಾಗೆಯೇ ಇನ್ಸೈಡ್ ಟೆಂಪಲ್ ಕೂಡ ತುಂಬಾ ದೊಡ್ಡ ಕ್ಯೂ ನಿಂತಿತ್ತು. ಸೊ ನಾವು ಹೋದಾಗ ಅರೌಂಡ್ 10 o'clock ಏನೋ ಆಗಿತ್ತು. ಸೊ ಆದ್ರೂ ತುಂಬ ಜನ ಇದ್ದರು. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ. ಈ ಟೆಂಪಲ್ ಯಾವುದಪ್ಪ ಅಂತ ಅಂದರೆ ಇದು ಪ್ರಸನ್ನ ಗಣಪತಿ ಟೆಂಪಲ್ ಅಥವಾ ಟೆಕ್ಕಿ ಗಣಪತಿ ಅಂತಲೇ ಫೇಮಸ್. ಗೈಸ್, ಈ ಟೆಂಪಲ್ ಏನಕ್ಕೆ ಫೇಮಸ್ಸು ಅಂತಂದರೆ ನೀವೇನಾದರೂ ಹೊಸದಾಗಿ ಜಾಬ್ ಹುಡುಕ್ತಾ ಇದ್ದರೆ ಅಥವಾ ಇರುವಂಥ ಜಾಬಲ್ಲಿ ನೀವೇನಾದರೂ ಪ್ರಮೋಷನ್ ಆಗಲಿ ಹೈಕ್ ಆಗಲಿ ನೋಡ್ತಾ ಇದ್ದರೆ ಈ ಟೆಂಪಲ್ನ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇನ್ನು ಈ ಟೆಂಪಲ್ನಲ್ಲಿ ಬರೀ ಗಣಪತಿ ಅಲ್ಲದೆ ಪಾರ್ವತಿ, ಶಿವ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗಳ ಗರ್ಭಗುಡಿ ಕೂಡ ಇದೆ. ಕೊನೆಯದಾಗಿ ನಾವು ಕೂಡ ದೇವಸ್ಥಾನದಲ್ಲಿ ಕೊಟ್ಟಂಥ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಟು